ಆದ್ರೆ ಎದುರಿಗೆ ಬಂದೆ ಹೆಂಡತಿನ ಯಾರಿಗೋಸ್ಕರ ಬಂದೆ ಅನ್ನೋ ಗಂಡ ನೀನೊಬ್ಬನೇ. ಮಾರ್ಕೆಟ್ಗೆ ಹೋಗಿ 10 ನಿಮಿಷ ಲೇಟ್ ಆಗಿ ಬಂದಿದ್ದಕ್ಕೆ ಯಾರ ಹತ್ರ ಹೋಗಿದೆ ಅಂತ ಸಹಾಯ ಹೊರಟವ್ ನೀನು. ಮನುಷ್ಯರಲ್ಲಿ ಮನುಷ್ಯತ್ವ ತೋರಿಸಿದ ಮುರಳಿಗೂ ನನಗೂ ಸಂಬಂಧ ಕಟ್ಟವ್ ನೀನು. ಅಯ್ಯೋ 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 ಅಯ್ಯೋ, ನಿನ್ನ ಮಗನ ತರ ನೋಡ್ಕೊಂಡಿದ್ದಕ್ಕೆ ನಮ್ಮನ್ನ ಬೀದಿಗೆ ಎಳೆದು ಸರಿಯಾದ ಮರ್ಯಾದೆ ತಂದೆ. ನಿನ್ ಮಗ ನನ್ ಮೇಲೆ ಆಸಿಡ್ ಎರಚಕ್ ಬಂದಾಗ ನಾನ್ ನಿಮ್ ಮಗ ತರ ಕಾಣಿಸ್ಲಿಲ್ವಾ? ನಿಜವಾಗ್ಲೂ ನಾನ್ ನಿಮ್ ಮಗಳೇ ಆಗಿದ್ದಿದ್ರೆ ಕಟ್ಕೊಂಡ್ ಸೀರೆ ಯಾಕೆ ತಲಗಿದೆ, ಯಾವ ಜೊತೆ ಇಷ್ಟೊತ್ತು ಇದೆ ಅಂತ ಕೇಳೋಕಾದ್ರೆ ಯಾರು ಬಾಯ್ ಬಂತು ನಿಮ್ಗೆ? ಮಗನ ಹತ್ರ ರಾತ್ರಿ ಬೆಡ್ರೂಮ್ ಅಲ್ಲಿ ಏನ್ ನಡೀತು ಅಂತ ಕೇಳ್ಕೊಂಡು ಸೊಸೆನೇ ಅನುಮಾನಿಸೋ ನಿನಗೆ ಮನುಷ್ಯನಾಗೋ ಯೋಗ್ಯತೆನೇ ಇಲ್ಲ. ಅಂದಮೇಲೆ ನನಗೆ ತಂದೆ ಆಗ್ಲಿ ಮಾವನಾಗ್ಲಿ ಹೇಗೆ ಆಗ್ತೀಯಾ? ಹೆಣ್ಣು ನಾಚಿಕೆ ಬಿಟ್ಟು ನೀವಿಲ್ಲದೆ ಇರುವಾಗ ಕಾಂಪೌಂಡ್ ಹಾಕಿ ಬೀದಿಗಿಳಿದ್ರೆ ಅದನ್ನ ತಡೆಯೋದಕ್ಕೆ ಗಂಡಸಾದ ನಿನ್ ಕೈಲಿ ಆಗುತ್ತಾ? ಹೇಳಿ. ಪಕ್ಕದ ಮನೇಲಿ ಇರೋನ ಅಣ್ಣ ಅಂತ ಹೇಳಿ ಅವನ ಜೊತೆ ಚಕ್ಕಂತ ಆಡಿದ್ರೆ ನಿಮ್ಗೆ ಹೇಗೆ ಗೊತ್ತಾಗತ್ತೆ? ನೀವೇನ್ ಮಾಡ್ತೀರಾ? ನೀನೊಂದು ಹೊತ್ತು ಊಟ ಹಾಕ್ತಾ ಇದ್ರು ಸಂತೋಷವಾಗಿರ್ತಿದ್ದೆ, ಒಳ್ಳೆ ಬಟ್ಟೆ ಇಲ್ದೇ ಇದ್ರು ನೆಮ್ಮದಿಯಾಗಿ ಮನೇಲೇ ಇದ್ದು ಸಂಸಾರ ನಡೆಸ್ತಿದ್ದೆ. ನೀನು ಗಂಡಸೆ ಅಂತಿದ್ರು ಆ ಗುಟ್ಟಿನ ರಟ್ಟು ಮಾಡದೆ ನಿನ್ ಜೊತೆ ಜೀವನ ನಡೆಸ್ತಿದ್ದೆ. ಆದ್ರೆ ನಿನ್ಗೆ ಅನುಮಾನ ಅನ್ನೋ ಭೂತ ಬೆನ್ನ ಹತ್ತಿರುವಾಗ ಸುಮಂಗಲಿಯಾಗಿ ಸಾಯೋದಕ್ಕಿಂತ ನೀನು ಬದುಕಿರುವಾಗಲೇ ಸತ್ತೆ ಅಂತ ತಿಳ್ಕೊಂಡು ವಿಧವೆಯಾಗಿರೋದು ಒಳ್ಳೆಯದು. ವಿಧವೆಯಾಗಿ ಬದುಕಬೇಕು ಅಂತಿದ್ರೆ ಇನ್ನೇ ಕತ್ತಲ್ ತಾಳಿ ಕಿತ್ತು ಬಿಸಾಕು. ನೋಡ್ತೀಯ, ಕಿತ್ತು ಬಿಸಾಕೆ. ನನಗೆ ಗೊತ್ತೇ, ಚೆನ್ನಾಗಿ ಗೊತ್ತು. ನೀನೇ ಅಲ್ಲ, ಹಿಂದೂ ಸಂಪ್ರದಾಯ ಹುಟ್ಟಿದ ಯಾವುದೇ ಹೆಣ್ಣು ಗಂಡ ಬದುಕಿರುವಾಗ ತಾಳಿ ತೆಗೆಯಲ್ಲ. ಹೆಂಡತಿ ಅಂದ್ರೆ ಮನೆಗೆ ಬಂದಿರೋ ಮಹಾಲಕ್ಷ್ಮಿ ಅನ್ನೋರಿಗೆ ತಾಳಿನ ಮಂಗಳಸೂತ್ರ ಅಂತಾರೆ. ಹೆಂಡತಿ ಅಂದ್ರೆ ಕಾಲಿಗೆ ನೀರು ಕೊಡೋಳು, ಗಂಡ ಹೊಡೆದ್ರೆ ಅಳ್ತಾ ಅವರು ಕೊಡೋ ಹಿಂಸೆನೆಲ್ಲ ಸಹಿಸ್ಕೊಂಡಿರ್ಬೇಕು ಅಂತ ಭಾವಿಸೋ ನಿನ್ನಂಥವ್ರು ಕಟ್ಟಿರೋದನ್ನ ಮಂಗಳಸೂತ್ರ ಅನ್ನಲ್ಲ, ಅಮಂಗಳಸೂತ್ರ ಅಂತಾರೆ. ಈ ಜನಗಳಿಗೋಸ್ಕರ, ಈ ಸಮಾಜಕ್ಕೋಸ್ಕರ ಈ ಅಮಂಗಳಸೂತ್ರನ ಕಟ್ಕೊಂಡು ನಾನು ಬಾಳಲ್ಲ.